ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 5ನೇ ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿ ಆರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತು. ಇಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನಿಯಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು. ಎಲ್ಲರೂ ಚಪ್ಪಾಲಿ ತಟ್ರಿ ಜೋರಾಗಿ. ಯಾರ್ಯಾರಿಗೋ ಚಪ್ಪಾಲಿ ತಡ್ತೀವಿ ನಾವು. ತಪ್ಪಿಲ್ಲದೆ ನೀತಿವಂತರಾಗಿ ಬದುಕೋ ಕುಟುಂಬಕ್ಕೋಸ್ಕರ ಚಪ್ಪಾಲಿ ತಟ್ಟಬೇಕು ನಾವು. ಆಮೇನ್. ಯಾರು ಇವರು? ಗಂಡ ಹೆಂಡತಿ ಕೂಡಿ ದೇವರು ಹೇಳಿರುವ ಆಜ್ಞೆಗಳ ತಕ್ಕಂತೆ ಕೈಕೊಂಡು ಯಾವ ತಪ್ಪು ಮಾಡದೆ ನೀತಿವಂತರಾಗಿ ದೇವರ ದೃಷ್ಟಿಯಲ್ಲಿ ನಡೀತಾ ಇರುವ ಗಂಡ ಹೆಂಡತಿ ಒಂದು ಕುಟುಂಬವನ್ನು ನಾವು ನೋಡ್ತಾ ಇದ್ದೀವಿ. ಹೇಳ್ರಿ ಹಲ್ಲೆಲೂಯ. ತುಂಬ ಸಂತೋಷ ಪ್ರಿಯರೇ. ನಿಜವಾದ ಸಂತೋಷ ಯಾರ ಮನೆಯಲ್ಲಿ ಇದೆ ಗೊತ್ತಾ? ದೇವರ ಚಿತ್ತದಲ್ಲಿ ಯಾರು ನಡೀತಾರೋ, ದೇವರ ಪ್ರಕಾರ ಆಲೋಚನೆಗಳ ಪ್ರಕಾರ ನಿಷ್ಠವಾಗಿ ಕರೆಕ್ಟಾಗಿ ಯಾರು ನಡೀತಾರೋ ಅವ್ರ ಮನೆಯೇ ದೇವರಿಗೆ ಪ್ರತಿಷ್ಠವಾದ ಮನೆ. ಅವ್ರ ಮನೆಯಲ್ಲೇ ಯೇಸು ಕ್ರಿಸ್ತನಿರ್ತಾನೆ. ಅವ್ರ ಮನೆಯಲ್ಲೇ ನಿಜವಾದ ಹಬ್ಬ. ಪ್ರಿಯರೇ, ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ಮನೆಗಳಲ್ಲಿ ನಮ್ಮ ಪರಿಸ್ಥಿತಿಗಳನ್ನು ನೋಡಿದ್ರೆ ಅನೇಕ ಜನರ ಕುಟುಂಬಗಳಲ್ಲಿ ಒಬ್ಬರಿಗೊಬ್ಬರು ಸೇರಲ್ಲ. ಗಂಡ ಹೆಂಡತಿ ಯಾವಾಗ ದೇವರಲ್ಲಿ ಬಲವಾಗಿರ್ತಾರೋ ಅವ್ರ ಮನೆಯಲ್ಲಿರೋ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ. ಅಲ್ಲೇ ಯೇಸು ಸ್ವಾಮಿ ಇರೋದು. ಆಮೇನ್. ಅದಕ್ಕಂತಾರಲ್ಲ, ನನ್ನ ಹೆಸರಿನಲ್ಲಿ 2-3 ಕೂಡಿ ಎಲ್ಲಿರ್ತಾರೋ ಅವ್ರ ಮಧ್ಯದಲ್ಲಿ ಇರ್ತಾನಂತ. ಮಕ್ಕಳು ಯಾವಾಗ ದೇವರ ಮಧ್ಯದಲ್ಲಿ ಇರ್ತಾರೋ, ಈಗ ಯೆಹೋಶುವನು ಏನಂತಾನೆ, ಇಲ್ಲಿ ಇವರು ಗಂಡ ಹೆಂಡತಿ ಎಷ್ಟು ನಿಷ್ಠವಾಗಿದ್ದಾರೋ ತೋರಿಸ್ತಾ ಇದ್ದಾನೆ. ಯೆಹೋಶುವ ಗ್ರಂಥದಲ್ಲಿ 24:15 ನೋಡಿದ್ರೆ ಅಲ್ಲಿ ಯೆಹೋಶುವನೇನಂತಾನೆ, ನಾನು ನನ್ನ ಮನೆಯವರು, ಕುಟುಂಬದವರು. ಯಾರು ಕುಟುಂಬದಲ್ಲಿ ತಂದೆ ತಾಯಿಯವರು ಮಕ್ಕಳು ಕರೆಕ್ಟಾಗಿರ್ತಾರೋ ಅವ್ರ ಮನೆಯಲ್ಲೇ ನಿಜವಾದ ಹಬ್ಬಗಳು. ಪ್ರತಿ ದಿನ, ಸೀಸನ್ ಅಂತಲ್ಲ, ಡಿಸೆಂಬರ್ ಅಂತಲ್ಲ, ಪ್ರತಿ ದಿನ ಹಬ್ಬ. ಯಾರ ಮನೆಯಲ್ಲಿ ವೃದ್ಧರು, ವಯಸ್ಸಾಗಿದ್ದವರು ದೇವರಲ್ಲಿ ಬಲವಾಗಿರ್ತಾರೋ ಅವ್ರ ಮನೆಯಲ್ಲಿ ಸಹ ಹಬ್ಬ. ಲೋಕದಲ್ಲಿ ಮಾಡುವ ಹಾಗೆ ನಾವು ಮಾಡೋಣವಾ? ಅಥವಾ ದೇವರು ಹೇಳಿರುವ ಅದ್ಭುತವಾದ ರೀತಿಯಿಂದ ನಾವು ನಡೆಯೋಣವಾ? ಇದೇ ನಮಗೆ ಬೇಕಾಗಿದೆ. ಡೋಂಟ್ ಬಿ ಫೋಕಸ್ಡ್ ಆನ್ ದ ಪರ್ಟಿಕ್ಯುಲರ್ ಡೇ. ಪ್ರತ್ಯೇಕವಾದ ದಿನಕ್ಕೋಸ್ಕರ ನೀವು ಫೋಕಸ್ ಮಾಡ್ಕೋಬೇಡ್ರಿ. ಪ್ರತಿ ದಿನವೂ ಆ ಯೇಸು ನನ್ನ ಜೊತೆ ಇದ್ದಾನಂತ ನೀವು ಸಂತೋಷ ಪಡ್ರಿ. ಅದಕ್ಕೆ ಯೇಸು ಕ್ರಿಸ್ತನಂತಾನೆ, ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ಅಂದರೆ ಅರ್ಥವೇನು? ಸಂತೋಷ ಇರೋ ಮನೆಯಲ್ಲೇ ನಿಜವಾದ ಹಬ್ಬದ ವಾತಾವರಣ ನಮಗೆ ದೇವರು ಅನುಗ್ರಹಿಸಿರೋದು. ಇವತ್ತು ಅನೇಕ ಕ್ರೈಸ್ತರು ಸಹ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ, ಹುಚ್ಚರು ಬಂದಂಗೆ ಮಾಡ್ತಾ ಇದ್ದಾರೆ, ವಾಕ್ಯಕ್ಕೆ ವಿರುದ್ಧವಾಗೇ ಮಾಡ್ತಾ ಇದ್ದಾರೆ, ಸಾತಾನಿನ ಆಜ್ಞೆಗಳನುಸಾರಾಗಿಯೇ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ಯಾರೂ ಮಾಡ್ತಾ ಇಲ್ಲ. ರಿಕ್ವೆಸ್ಟ್ ಏನಂದರೆ, ನಿನ್ನ ಸಂಪಾದನೆಯಲ್ಲಿ, ನೀನು ಕಷ್ಟಪಡುವ ಸಂಬಳದಲ್ಲಿ ದೇವರು ನಿನಗೆ ಎಷ್ಟು ಕೊಟ್ರಲ್ಲ ಅಷ್ಟರಲ್ಲೇ ಸಂತೋಷವಾಗಿರಿ. ದೇವರು ನೀವು ಏನೋ ದುಃಖಪಟ್ಟು ಏನೋ ಮಾಡಿದ್ರೆ ಆತನಿಗೆ ಸಂತೋಷವಲ್ಲ. ನನ್ನ ಯೇಸು ನನ್ನ ಮನೆಯಲ್ಲಿದ್ದಾನಂತ ನೀವು ಸಂತೋಷವಾಗಿರ್ತೀರಿ ನೋಡ್ರಿ, ಅದೇ ದೇವರಿಗೆ ಬೇಕು. ಅದಕ್ಕಾಗಿ ಕೆಲವರು ಅಂತಾರೆ, ಮತ್ತು ಈ ಲೋಕದಲ್ಲಿದ್ದೀವಿ, ನಮಗೇನು ಅದು ಇದು ಹಾಕ್ಕೊಂಡು ನೋಡಿ ಇರಬೇಕಲ್ಲ, ತೋರಿಸ್ಬೇಕಲ್ಲ. ಅಂದರೆ ತೋರಿಸೋದೇನು? ಜಕರಿಯ ಕುಟುಂಬ ಏನು ತೋರಿಸ್ತಾ ಇದ್ದಾರೆ? ಲೂಕನು ಬರೆದಿದ್ದಾನೆ ಅವ್ರ ಬಗ್ಗೆ. ಅಂದರೆ ಹೇಗಿದ್ದರು ಅವರು? ನಿಯಮವಾಗಿ, ತಪ್ಪು ಇಲ್ಲದೆ, ಕರೆಕ್ಟಾಗಿ ದೇವರ ಚಿತ್ತದಲ್ಲಿ ನಡೆದುಕೊಳ್ಳುವ ಕುಟುಂಬವನ್ನು ತೋರಿಸ್ತಾ ಇದ್ದಾನೆ. ಅದು ದೇವರಿಗೆ ಮೆಚ್ಚುಗೆ. ಎರಡನೇದು ನಾವು ನೋಡ್ತಾ ಇದ್ದೀವಿ ಯೆಹೋಶುವ ಗ್ರಂಥದಲ್ಲಿ. ನೋಡ್ರಿ ಏನಂತ ಇದ್ದಾನೆ ಯೆಹೋಶುವ ಗ್ರಂಥ 24:19.
ಆಗ ಯೆಹೋಶುವನು ಅವರಿಗೆ ನೀವು ಯೆಹೋವನನ್ನು ಸೇವಿಸಲಾರಿರಿ, ಆತನು ಪರಿಶುದ್ಧನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನು ಆಗಿರುವ ದೇವರು. ಆತನು ನಿಮ್ಮ ದ್ರೋಹ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ನಿಮ್ಮ ದ್ರೋಹ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ನೀವು ಆತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರೆ ಆತನು ವಿಮುಖನಾಗಿ ಮೇಲಿಗೆ ಬದಲಾಗಿ ಕೇಡನ್ನು ಬರಮಾಡಿ ನಿಮ್ಮನ್ನು ನಾಶ ಮಾಡಿ ಬಿಡುವನು. ಏನು ಹೇಳೋಣ? ಹಲ್ಲೆಲೂಯ. ಏನು ಹಲ್ಲೆಲೂಯ ಬರ್ತಾ ಇಲ್ಲ. ದೇವರು ನಿಮಗೆ ಆಶೀರ್ವಾದ ಸುರಿಸ್ತಾ ಇದ್ದಾನಂದ್ರೆ ಹಲ್ಲೆಲೂಯ ಆಮೆನ್ ಅಂತೀರಿ. ನನ್ನ ಮಾತು ಕೇಳದೇ ಇದ್ರೆ ನಿಮ್ಮನ್ನು ನಾಶ ಮಾಡಿ ಬಿಡ್ತೀನಂತ ಇದ್ದಾನೆ. ಹಲ್ಲೆಲೂಯ ಯಾಕೆ ಬರ್ತಾ ಇಲ್ಲ? ಇಲ್ಲಿ ವಿಷಯ ಏನಂತಂದ್ರೆ, ಯೆಹೋಶುವ ಅಂತಾನೆ, ನಾನು ನನ್ನ ಕುಟುಂಬದವರೆಲ್ಲರೂ ದೇವರನ್ನೇ ಸೇವಿಸ್ತೀವಿ. ಆವಾಗ ಜನರೆಲ್ಲ ಬರ್ತಾರೆ. ಜನರೆಲ್ಲ ಬಂದು, ಯೆಹೋಶುವನೇ, ನೀವು ಹೇಳಿದಾಗೆ ನಾವು ಸಹ ದೇವರನ್ನು ಆರಾಧನೆ ಮಾಡ್ತೀವಿ. ಆದರೆ ಇವರು ಡಬಲ್ ಗೇಮ್. ನಿಜವಾಗಿ ಅವ್ರ ಹೃದಯದಲ್ಲಿರೋದು ಅನ್ಯ ದೇವರುಗಳು, ಲೋಕದ ಆಚಾರಗಳು. ಲೋಕದಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅದೇ ಮಾಡಬೇಕಂತ ಹೆಸರಿಗೆ ಯೆಹೋಶುವ ಮುಂದೆ ಬಂದು, ನಾವು ದೇವರನ್ನು ಆರಾಧನೆ ಮಾಡ್ತೀವಪ್ಪ, ನೀವು ಮಾಡಿದಾಗೆ ನಾವು ಮಾಡ್ತೀವಿ. ಯೆಹೋಶುವ ಅಂತಾನೆ, ಜಾಗ್ರತೆ ಬಿಡ್ಡ, ಜಾಗ್ರತೆ ಮಕ್ಕಳೇ. ನೋಡಿ, ದೇವರ ಪೌರುಷವುಳ್ಳವನು, ಆತನು ಮಾತ್ರವೇ ಆರಾಧನೆಗೆ ಯೋಗ್ಯನು. ಆತನಿಗೆ ಬರುವ ಆರಾಧನೆ ನೀವು ಇನ್ನೊಬ್ಬರಿಗೆ ಕೊಟ್ಟರೆ ಆತನು ಸಹಿಸೋದಿಲ್ಲ. ಇಲ್ಲಿ ಪಾಯಿಂಟ್. ದೇವರನ್ನು ಆರಾಧಿಸೋದಕ್ಕೆ ಬರೋದು ಬಿಟ್ಟು ನಿಮ್ಮ ಮನಸ್ಸು ಇನ್ನೊಂದು ಕೆಲಸಕ್ಕೆ ಕೊಟ್ಟರೆ, ಇನ್ನೊಂದು ವಿಷಯಗಳಿಗೆ ನಾವು ಕೊಟ್ಟರೆ, ಇನ್ನೊಂದು ಹಬ್ಬಗಳು ಮಾಡ್ಕೋಬೇಕಂತ ಕೊಟ್ಟರೆ, ಮಾರ್ಕೆಟಿಂಗ್ ಪ್ಲೇಸ್ಗೆ ಕೊಟ್ಟರೆ, ಊಟ ಉಪಚಾರಗಳಿಗೆ ನೀವು ಕೊಟ್ಟರೆ ಅದು ದೇವರು ಮೆಚ್ಚೋದಿಲ್ಲ. ದೇವರಿಗೆ ಇಂಪಾರ್ಟೆಂಟ್ ಏನು ಗೊತ್ತಾ? ತನ್ನನ್ನು ಆರಾಧಿಸೋದೇ ಬೇಕು. ಆವಾಗ ಆತನನ್ನು ಆರಾಧಿಸೋ ಮಕ್ಕಳನ್ನು ದೇವರೇನು ಮಾಡ್ತಾನೆ? ಫಲಿಸುವಾಗಿ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಯಾರು ಆತನಿಗೆ ವ್ಯತಿರೇಕವಾಗಿ ಆತನಿಗೆ ಬರುವ ಮಹಿಮೆಯನ್ನು ಇನ್ನೊಬ್ಬರಿಗೆ ಸಲ್ಲಿಸ್ತಾರೋ, ವಿಗ್ರಹ ಆರಾಧನೆ ಮಾಡ್ತಾರೋ, ಅನ್ಯ ಆಚಾರಗಳನ್ನು ನೆರವೇರಿಸ್ತಾರೋ, ದೇವರು ಹೇಳಿದ್ದನ್ನು ಮಾಡದೆ ಇನ್ನೊಂದು ಮಾಡ್ತಾರೋ, ದೇವರೇನಂತ ಇದ್ದಾನೆ? ಅವನ ಮೇಲೆ ನಾನು ನಾಶ ಬರ ಮಾಡ್ತೀನಿ, ಅವ್ರ ಕುಟುಂಬದ ಮೇಲೆ ನಷ್ಟವನ್ನು ತರ್ತೀನಿ ಅಂತಂದ್ರು. ಏನು ವಾಕ್ಯ! ಬಟ್ ಅಲ್ಲಿರೋ ಜನರು ಏನಂತಾರೆ ಗೊತ್ತಾ? ಆದರೆ ಆಗಲಿ, ನಷ್ಟ ಬಂದರೆ ಬರಲಿ, ಬಟ್ ನಾವು ನಮ್ಮ ದೇವರನ್ನೇ ಆರಾಧನೆ ಮಾಡ್ತೀವಿ. ದೃಢ ಸಂಕಲ್ಪವು ಸಮರ್ಪಣೆ ಜನರಲ್ಲಿ ನೋಡ್ತಾ ಇದ್ದೀವಿ. ಏನು ಗೊತ್ತಾ? ನಷ್ಟ ಬಂದ್ರೂ, ಶ್ರೇಯಪ್ಪ ಬಂದ್ರೂ ನನ್ನ ಯೆಹೋವ ದೇವರನ್ನೇ ನಾನು ಆರಾಧನೆ ಮಾಡ್ತೀನಿ. ಅದಕ್ಕೆ ಈಗಲೇ ತೀರ್ಮಾನ ಮಾಡ್ಕೋ, ಈಗಲೇ ಸರಿಪಡಿಸ್ಕೊ ಅಂತಾನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಹುಟ್ಟಿ ಬಂದಿರೋದು ನಿನ್ನನ್ನು ನನ್ನನ್ನು ಶ್ರಾಪದಿಂದ ಬಿಡುಗಡೆ ಕೊಡೋದಕ್ಕೆ, ನಿತ್ಯ ಜೀವವನ್ನು ಕೊಡೋದಕ್ಕೆ ಬಂದರು. ಅಷ್ಟು ಬಂದರೂ ನಾವು ಇನ್ನೂ ತಿಳಿಯದೆ ಅದೇ ತಪ್ಪುಗಳನ್ನು ನಾವು ಮಾಡ್ತಾ ಇದ್ರೆ ಇದು ಕರೆಕ್ಟಾ? ಅದೇ ಆಚಾರಗಳಲ್ಲಿ ನಮ್ಮ ಪಿತರರು ಮಾಡ್ತಾ ಬಂದ್ರಲ್ಲ, ಅದೇ ಮಾಡ್ತಾ ಇರೋದು ಕರೆಕ್ಟಾ? ಅದಕ್ಕೆ ಪ್ರಿಯರೇ, ದೇವರನ್ನು ಆರಾಧನೆ ಮಾಡೋದನ್ನು ಬಿಟ್ಟು ಬೇರೆ ಯಾವುದು ಮಾಡಿದ್ರು ದೇವರಿಗೆ ಅದರಲ್ಲಿ ಇಷ್ಟವಿರಲ್ಲ. ಭಾನುವಾರ ನಾವು ಬರ್ತೀವಲ್ಲ ಆರಾಧನೆ ಕೂಟಕ್ಕೆ, ಅದೇ ದೇವರಿಗೆ ಸಂತೋಷಕರವಾದ ಆರಾಧನೆ. ನೀನು ಮನೆಯಲ್ಲಿ ಪ್ರೇಯರ್ ಮಾಡ್ತೀಯಲ್ಲ ಕುಟುಂಬ ಜೊತೆಗೆ, ಅದೇ ಸಂತೋಷವಾದ ದೇವರಿಗೆ ಪ್ರಾರ್ಥನೆ, ಆರಾಧನೆ. ಹಲ್ಲೆಲೂಯ. ಅದರಲ್ಲೇ ದೇವರು ಸಂತೋಷ ಪಡ್ತಾನಮ್ಮ, ಅದರಲ್ಲೇ ಯೇಸು ಸ್ವಾಮಿ ಸಂತೋಷ ಪಡ್ತಾನೆ. ದಿನ ದಿನ ನೀವು ಪ್ರೇಯರ್ ಮಾಡ್ತಾ ಇರ್ತೀರಲ್ಲ ಮನೆಗಳಲ್ಲಿ, ಅದರಲ್ಲೇ ದೇವರು ಸಂತೋಷ ಪಡ್ತಾನೆ. ಒಂದು ವೇಳೆ ನಾವು ಇದು ಇಲ್ಲಂತ ಇನ್ನೊಂದು ರೀತಿಯಾಗಿ ನಾವು ಏನಾದರೂ ಆತನ ಆರಾಧನೆಯನ್ನು ಕಳೆದುಕೊಂಡು ನಾವು ಬೇರೆ ವಿಷಯಗಳಲ್ಲಿ ನಾವು ಬಿದ್ದೋದ್ರೆ ನಮ್ಮ ಜೀವನಗಳು ಕಳೆದುಕೊಳ್ತೀವಿ. ದೇವರ ಆಶೀರ್ವಾದವನ್ನು ಕಳೆದುಕೊಂಡ್ರೆ ನಮ್ಮ ಜೀವನಗಳೆಲ್ಲ ವ್ಯರ್ಥವೇ ಆಗಿಬಿಡ್ತವೆ ಎಂಬುದಾಗಿ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಿಜವಾದ ಹಬ್ಬ ಯಾವುದಂದರೆ
ಕುಟುಂಬದವರು ಎಲ್ಲರೂ ದೇವರಲ್ಲಿ ಕಾಣಿಸಿಕೊಳ್ಳೋದು. ನಿಜವಾದ ಹಬ್ಬ ಯಾವುದಂದರೆ ಎಲ್ಲರೂ ದೇವರನ್ನು ಆರಾಧನೆ ಮಾಡಬೇಕು. ನಿಜವಾದ ಹಬ್ಬ ಯಾವುದಂದರೆ ಎಲ್ಲ ಮಕ್ಕಳು ದೇವರ ಮಾತು ಕೇಳಬೇಕು. ನಿಜವಾದ ಆರಾಧನೆ ಏನಂದರೆ ಎಲ್ಲರೂ ಪ್ರೀತಿಯಿಂದ ನಡ್ಕೋಬೇಕು. ನಿಜವಾದ ಆರಾಧನೆ ಯಾವುದು ಅಂತಂದರೆ ಪ್ರತಿಯೊಬ್ಬರು ದೇವರಿಗೆ ಮಹಿಮೆಕರವಾಗಿ ನಡೆದುಕೋಬೇಕು. ನಿಜವಾದ ಆರಾಧನೆ ಏನಂದರೆ ಗಂಡ ಹೆಂಡತಿ ಒಂದಾಗಿದ್ದು ದೇವರನ್ನು ಆರಾಧಿಸಬೇಕು. ಅವ್ರ ಮಧ್ಯದಲ್ಲಿ ಜಗಳಗಳಿರಬಾರದು. ನಿಜವಾದ ಆರಾಧನೆ ಏನಂದರೆ ಮಕ್ಕಳ ಮಧ್ಯದಲ್ಲಿ ಜಗಳಗಳಿರಬಾರದು, ಅವರು ಒಂದಾಗಿರಬೇಕು. ಕುಟುಂಬವೆಲ್ಲ ಸಮಾಧಾನವಾಗಿರಬೇಕು. ಕಲ್ವರಿ ಶಿಲುಬೆಯ ಮೇಲೆ ಕಲ್ಲನಿದ್ದಲ್ಲ, ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ಆ ಕಲ್ಲನಿಗೆ ನಿಜವಾದ ಹಬ್ಬ ಯಾವ ದಿನ ಇತ್ತು? ಕಲ್ವರಿ ಕ್ರೂಜಿ ಮೇಲೆ ಸಾಯೋ ಪರಿಸ್ಥಿತಿಯಲ್ಲಿದ್ದಲ್ಲ, ಆ ದಿನನೇ ಅವನು ನಿಜವಾದ ಹಬ್ಬ. ಹಲ್ಲೆಲೂಯ. ಇದು ವಿಚಿತ್ರವಾದ ಹಬ್ಬ. ಇದೇ ಯೇಸು ಕ್ರಿಸ್ತನ ಹಬ್ಬ. ನೀನು ಸಾಯ್ತಾ ಇದ್ರೂ ದೇವರಲ್ಲಿ ಆನಂದಿಸ್ತಾ ಇದೆಯಲ್ಲ, ಅದೇ ನಿಜವಾದ ಹಬ್ಬದ ದಿನ. ಹೇಳಿ ಆಮೇನ್. ಶಿಲುಬೆಯ ಮೇಲೆ ಪ್ರಾಣ ಬಿಡ್ತಾ ಇದ್ರೂ ದೇವರೊಂದು ಆಫರ್ ಕೊಟ್ಟಿದ್ದಾನೆ, ಇವತ್ತೇ ನೀನು ನನ್ನ ಜೊತೆಗೆ ಪರದೇಶಿಯಲ್ಲಿರ್ತೀಯ ಅಂತ ಹೇಳ್ಬಿಟ್ಟ. ಡೈರೆಕ್ಟ್ ಎಲ್ಲಿ ಹೋಗ್ಬಿಟ್ಟ ಮಗ? ಪರದೇಶಿಗೆ ಹೋಗ್ಬಿಟ್ಟ. ಹಬ್ಬ ಇನ್ನೇನು ಬೇಕಮ್ಮ? ಅದಕ್ಕಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ. ಇವತ್ತು ಕ್ರೈಸ್ತರು ಹಬ್ಬ ಎದಕ್ಕೆ ಮಾಡಬೇಕು ಗೊತ್ತಾ? ಒಬ್ಬ ಪಾಪಿ ರಕ್ಷಣೆ ಹೊಂದರೆ ಆ ಮನೆಯಲ್ಲಿ ಹಬ್ಬ ಮಾಡು. ಒಬ್ಬನು ದೀಕ್ಷಾ ಸ್ನಾನ ಹೊಂದಿ ದೇವರಲ್ಲಿ ಬಂದರೆ ಅದೇ ಹಬ್ಬ. ನಿನ್ನ ಮನೆ ಎಲ್ಲರೂ ರಕ್ಷಣೆ ಹೊಂದಿದಾರಾ? ಇನ್ನು ಯಾರಾದರೂ ದೀಕ್ಷಾ ಸ್ನಾನ ತಗೊಳ್ಳೋದೇ ಇದ್ದಾರಾ? ಅದಕ್ಕೆ ನಿಜವಾದ ಕ್ರೈಸ್ತರು ಲೋಕದವರು ಮಾಡಿದಾಗೆ ಮಾಡಲ್ಲ. ಯೇಸು ಕ್ರಿಸ್ತನ ಇರುವ ಮನೆಯಲ್ಲೇ ನಿಜವಾದ ಹಬ್ಬ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.